ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹರಳು ಬೇಯಿಸಿ ಎಣ್ಣೆ ತೆಗಿಬೇಕು ಅಂತ ರೆಡಿ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹರಳನ್ನು ಈ ಥರ ಹುರ್ಕೋಬೇಕು. ಫಸ್ಟು ಸೌದೆ ಒಲೆಯಲ್ಲಿ ಬೇಯಿಸೋದ್ರಿಂದ ಪಾತ್ರೆ ಕರಗಾಗುತ್ತೆ ಅಂತ ಮೇಲ್ಗಡೆ ಸಬೀನ ಹಾಕಿ ಕವರ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ 2 ಪಾತ್ರೆ ಇಟ್ಟು ಸೆಪ್ರೇಟ್ ಬೇಯಿಸ್ತಾ ಇದ್ದೀವಿ ನಾವು. ಹೆಂಗ್ ಬೇಯಿಸದ ಚೆನ್ನಾಗಿ ಒಣಗಿರೋ ಸೌದೆವು ಒಣಗವ ಮಕ್ಕೆ ಇಟ್ಬಿಟ್ಟು ಆಮೇಲೆ ಇದಿಲ್ಲ ಇಕ್ಕಲು ಅಲ್ಲಿಲ್ಲ. ನಮ್ಮ ಅಕ್ಕ ಅವರು ಒಲೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀರು ಹಾಕಿದ್ದೀವಿ, ಅದನ್ನು ಫಸ್ಟ್ ಕಾಯಿಸ್ತೀವಿ. ನೋಡಿ, ನನ್ನ ತಮ್ಮ ಜ್ಯೂಸ್ ಮಾಡ್ಕೊಂಬಂದಿದ್ದಾನೆ, ಬೇಲ್ದಣ್ಣು ಜ್ಯೂಸು. ಸೂಪರ್ ಆಗಿದೆ ಟೇಸ್ಟು. ಮಾಡಿರೋದು ನನ್ನ ತಮ್ಮನೇ. ಸಾವಿತ್ರಕ್ಕ ಹೆಂಗೈತೆ? ಚೆನ್ನಾಗಿ ಮಾಡೋಣ ನಿನ್ನ ಮಗ. ಜ್ಯೂಸ್ ಟೇಸ್ಟ್ ಕೊಟ್ಟಿಲ್ಲ ನನಗೆ ಅವನು. ಇಲ್ಲ, ಕೊಡ್ತಾರೆ ರೀ. ಇಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದಾ? ಹಾಂ, ಚೆನ್ನಾಗಿದೆಯಾ? ಮತ್ತೆ ಬಂದು ಬಿದ್ದೋಗದೆ ಎಣ್ಣೆ ಹಂಗ ಇವಾಗಲೇ ಬಂದ್ಬಿಡುತ್ತೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಹರಳು ರುಬ್ಬಿಸ್ಕೊಬರಕ್ಕೆ ಹೋಗೋರೆ. ಅದು ರುಬ್ಬಿಸ್ಕೊಂಬಂದು ಇದಕ್ಕೆ ಹಾಕಿ ಎಣ್ಣೆ ಬರೋಕ್ಕೆ ತುಂಬ ಟೈಮ್ ಬೇಕು. ನೋಡಿ ನೀವೇ ಏನಂಟಿ ಕೆಲಸ. ಈಗ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀರಾ? ಆಂಟಿ ಏನು ಕೆಲಸ? ಅಯ್ಯೋ, ಅವಳು ಏನು ಕೆಲ್ಸಕ್ಕೆ ಹೋಗ್ತಿದೆ ಅಂತ ಕೇಳ್ತಾವಳು ನಿನ್ನ. ಬಿಂದು ಏನು ಕಣಾಯ್ತದಿಲ್ಲ, ಏನ್ ಮಾಡಕ್ಕೆ? ಇವಳು ನೋಡಿ, ನೆನ್ನೆ ಬಿದ್ದು ಕಾಲು ಕೈ ಎಲ್ಲ ಪರಂಗಿ ಥರ ಎರ್ಕೊಂಬಂದಿದ್ದಾಳೆ. ಈಗ ಮಲ್ಕೊಂಡು ಎದ್ದು ಬಂದವಳೆ. ಇನ್ನೊಂದು ಗ್ಲಾಸ್ ಇದ್ರೆ ಕೊಡೋ. ನೋಡಿ, ಹಳ್ಳು ಬೇಯ್ಸಕ್ಕೆ ಬಂದಿದ್ದಾರೆ ಬೆಂಗಳೂರಿಂದ. ಏನು ಹಳ್ಳು ಬೇಯ್ಸಕ್ಕೆ ಬಂದ ಚಿನ್ನು? ಪರಂಗಿನ ಕೈಯಲ್ಲೇ ಎರ್ದಿರ್ಲಿವಂತೆ ಇವಳು ಬಿದ್ದೆರ್ಕೊಂಡವಳು ಅಷ್ಟೆ. ಈಗ ಹರಳು ರುಬ್ಬಿಸ್ಕೊಂಬಂದಿರೋದನ್ನ ಪಾತ್ರೆಗೆ ನೀರು ಕಾದ್ಮೇಲೆ ಹಾಕ್ತಾ ಇದ್ದಾರೆ. ಎಲ್ಲ ಹಾಕಿ ತಿರುಗಿಸ್ತಾ ಇದ್ದಾರೆ ನಮ್ಮ ಸಾವಿತ್ರಕ್ಕ ಅವರು. ಸಂಜೆ 6:15 ಹಾಕಿದ್ವಿ ಹರಳನ್ನ ಬೇಯೋಕ್ಕೆ ಅಂತ. ಅದು 10:45ವರೆಗೂ ಬೆಂದು ಎಣ್ಣೆ ಬರೋ ಮೂಮೆಂಟ್ ಬಂದಿದೆ. ಈಗ ಹೇಗೆ ಕಾಣಿಸ್ತಾ ಇದೆ ನೋಡಿ, ಫುಲ್ ಹಬೆ. ಕೊತ್ತ ಕೊತ್ತ ಅಂತ ಕುದಿಯೋ ಸೌಂಡ್ ನೋಡಿ ಹೇಗೆ ಕೇಳಿಸ್ತಾ ಇದೆ. ಇದೇ ನೋಡಿ, ಹರಳೆಣ್ಣೆ ಬಸಿತಾ ಇದ್ದಾರೆ. ಇದನ್ನು ಬಸ್ಕೊಂಡು ಸೆಪ್ರೇಟ್ ಕುದಿಸ್ಬೇಕು. ಹಬ್ಬ ಇತ್ತು ಬಂದಿದೆ ಕಣ. ಕೋಲ್ ಹಿಡ್ಕೊಳಪ್ಪ.
ಈ ಥರ ಬಸ್ತಿದ್ದ ಎಣ್ಣೆನ ಸೆಪ್ರೇಟ್ ತಪ್ಪಲೆಯಲ್ಲಿ ಕುದಿಸ್ಕೋಬೇಕು. ಇದೇ ನೋಡಿ ಹರಳೆಣ್ಣೆ ಫೈನಲ್. ನೆಕ್ಸ್ಟ್ ವೀಡಿಯೋಗಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.